ಯೂಟ್ಯೂಬ್ನಲ್ಲಿ ದುಡ್ಡು ಬರುತ್ತೆ ಅಂತ ಎಲ್ಲಾದರೂ ಕೇಳಿರ್ತೀರಾ ಅಥವಾ ನೋಡಿರ್ತೀರಾ. ಯೂಟ್ಯೂಬ್ನಲ್ಲಿ ನಿಜವಾಗ್ಲೂ ದುಡ್ಡು ಹೇಗೆ ಬರುತ್ತೆ ಅಂತ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಯೂಟ್ಯೂಬ್ನಲ್ಲಿ ದುಡ್ಡು ಆ್ಯಡ್ಸು, ಮೆಂಬರ್ಶಿಪ್ಪು, ಸೂಪರು, ಅಫಿಲಿಯೇಟ್ ಮಾರ್ಕೆಟಿಂಗು, ಸ್ಪಾನ್ಸರ್ಶಿಪ್ಪು, ಓನ್ ಪ್ರಾಡಕ್ಟ್ ಸೇಲು ಇವತ್ತರಿಂದ ಅರ್ನಿಂಗ್ ಆಗುತ್ತೆ. ಈಗ ಒಂದೊಂದೇ ನೋಡೋಣ ಇವು ಹೇಗೆ ವರ್ಕ್ ಆಗುತ್ತೆ ಅಂತ. ಮೊದಲನೇದು ಆ್ಯಡ್ಸು. ಯೂಟ್ಯೂಬ್ನಲ್ಲಿ ದುಡ್ಡು ಮೇಯ್ನ್ ಆಗಿ ಆ್ಯಡ್ಸಿಂದ ಅರ್ನಿಂಗ್ ಆಗುತ್ತೆ. ಒಂದು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿ ಒಳ್ಳೆ ಕಂಟೆಂಟ್ ಇರೋ ವೀಡಿಯೋಸ್ನ ಅಪ್ಲೋಡ್ ಮಾಡಿ ಯೂಟ್ಯೂಬ್ ಮಾನಿಟೈಸೇಷನ್ ರೂಲ್ಸ್ನ ಕಂಪ್ಲೀಟ್ ಮಾಡಿದ್ರೆ ಮಾನಿಟೈಸೇಷನು ಆನ್ ಆಗುತ್ತೆ. ಇದರಿಂದ ಕ್ರಿಯೇಟರ್ ವೀಡಿಯೋಸ್ಗೆ ಯೂಟ್ಯೂಬು ಆ್ಯಡ್ಸ್ನ ತೋರಿಸುತ್ತೆ. ಅದರಿಂದ ಬಂದ ಹಣದಲ್ಲಿ ಯೂಟ್ಯೂಬು ವಿಡಿಯೋ ಕ್ರಿಯೇಟರ್ಗೆ ಅಥವಾ ಯೂಟ್ಯೂಬರ್ಗೆ ಶೇರ್ ಮಾಡುತ್ತೆ ಹಣನ. ಮಾನಿಟೈಸೇಷನ್ ಆನ್ ಆಗಿ $10 ಕಂಪ್ಲೀಟ್ ಆದಮೇಲೆ ಬ್ಯಾಂಕ್ ಡೀಟೇಲ್ಸ್ನ ಆ್ಯಡ್ ಮಾಡಬೇಕು. ನೆಕ್ಸ್ಟು $100 ಕಂಪ್ಲೀಟ್ ಆದಮೇಲೆ ಬ್ಯಾಂಕ್ ಅಕೌಂಟ್ಗೆ ದುಡ್ಡನ್ನ ಅವರು ಹಾಕ್ತಾರೆ. ವಿಡಿಯೋ ಕ್ಯಾಟಗರಿ ಮತ್ತು ಟಾಪಿಕ್ ಮೇಲೆ ಡಿಪೆಂಡ್ ಆಗುತ್ತೆ ಇಷ್ಟು ವ್ಯೂಸ್ಗೆ ಇಷ್ಟು ದುಡ್ಡು ಅಂತ. ನೆಕ್ಸ್ಟು ಅವಾಗಲೇ ಹೇಳಿದ್ನಲ್ಲ, ಯೂಟ್ಯೂಬ್ ಮಾನಿಟೈಸೇಷನ್ ರೂಲ್ಸ್ನ ಕಂಪ್ಲೀಟ್ ಮಾಡಿದ್ರೆ ಮಾನಿಟೈಸೇಷನ್ ಆನ್ ಆಗುತ್ತೆ ಅಂತ. ಮಾನಿಟೈಸೇಷನ್ ರೂಲ್ಸ್ ಏನಂತಂದರೆ, ಮೊದಲನೇದು 1000 ಸಬ್ಸ್ಕ್ರೈಬರ್ಸು, ಅಂದರೆ ಯೂಟ್ಯೂಬ್ ಚಾನಲ್ನ 1000 ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಬೇಕು. ನೆಕ್ಸ್ಟು ಎರಡನೇ ರೂಲ್ಸ್ ಏನಂತಂದರೆ, ಎಲ್ಲ ವೀಡಿಯೋಸಿಂದ 4000 ವಾಚ್ ಅವರ್ಸ್ ಆಗಬೇಕು, ಅಥವಾ ಎಲ್ಲ ಶಾರ್ಟ್ಸ್ ವೀಡಿಯೋಸಿಂದ 10 ಮಿಲಿಯನ್ ವ್ಯೂಸು ಆಗಬೇಕು. ವಾಚ್ ಅವರ್ಸ್ ಅಂದರೆ, ಉದಾಹರಣೆಗೆ 15 ನಿಮಿಷದ ಒಂದು ವೀಡಿಯೋನ 4 ಜನ ನೋಡಿದ್ರೆ 1 ವಾಚ್ ಅವರ್ ಆಗುತ್ತೆ. ಅದೇ ರೀತಿ ಎಲ್ಲ ವೀಡಿಯೋಸಿಂದ 4000 ವಾಚ್ ಅವರ್ಸ್ ಆಗಬೇಕು. ನೆಕ್ಸ್ಟು ಎರಡನೇದು ಮೆಂಬರ್ಶಿಪ್ ಅಂತ. ಮೆಂಬರ್ಶಿಪ್ ಅಂತಂದರೆ, ವ್ಯೂವರ್ಸು ಪ್ರತಿ ತಿಂಗಳು ಒಂದಿಷ್ಟು ನಿರ್ದಿಷ್ಟ ಅಮೌಂಟ್ನ ಪೇ ಮಾಡಿ ಒಂದು ಚಾನಲ್ಗೆ ಮೆಂಬರ್ ಆಗ್ಬೋದು. ಇದರಿಂದ ಮೆಂಬರ್ಸ್ಗೆ ಸ್ಪೆಷಲ್ ಬ್ಯಾಡ್ಜು, ಇಮೋಜಿಸು, ಆಮೇಲೆ ಮೆಂಬರ್ಸ್ಗೆ ಅಂತಲೇ ಕೆಲವು ವೀಡಿಯೋಸು ಮತ್ತು ಲೈವು, ಈ ಥರ ಫೀಚರ್ಸು ಮೆಂಬರ್ಸ್ಗೆ ಸಿಗುತ್ತೆ. ನೆಕ್ಸ್ಟು ಮೂರನೇದು ಸೂಪರ್ ಅಂತ. ಲೈವ್ ಬಂದಾಗ ಅಥವಾ ವಿಡಿಯೋಗಳಲ್ಲಿ ವ್ಯೂವರ್ಸು ಕ್ರಿಯೇಟರ್ಗೆ ಹಣದ ಮೂಲಕ ಬೆಂಬಲ ನೀಡಬಹುದು. ನೆಕ್ಸ್ಟು ಈ ಮೆಂಬರ್ಶಿಪ್ಪು ಮತ್ತು ಸೂಪರ್ ಅಂತ ಆಪ್ಷನ್ ಇದೆಯಲ್ಲ, ಇದರಿಂದ ಅಷ್ಟೊಂದೇನು ಅರ್ನಿಂಗ್ಸ್ ಆಗಲ್ಲ. ಮೇಯ್ನಾಗಿ ಆ್ಯಡ್ಸಿಂದ ಅರ್ನಿಂಗ್ ಆಗುತ್ತೆ. ನೆಕ್ಸ್ಟು ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂತ. ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂದರೆ, ಒಬ್ಬ ಯೂಟ್ಯೂಬರು ಒಂದು ಪ್ರಾಡಕ್ಟ್ನ ರೆಕಮೆಂಡ್ ಮಾಡಿ ಅಥವಾ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಆ ಪ್ರಾಡಕ್ಟ್ ಅಫಿಲಿಯೇಟ್ ಲಿಂಕ್ನ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಅಥವಾ ಕಮೆಂಟ್ ಸೆಕ್ಷನಲ್ಲಿ ಹಾಕಿರ್ತಾರೆ. ಅವರ ಆ ಲಿಂಕ್ ಮೂಲಕ ಯಾರಾದರೂ ಆ ಪ್ರಾಡಕ್ಟ್ನ ಬೈ ಮಾಡಿದ್ರೆ ಯೂಟ್ಯೂಬರ್ಗೆ ಕಮಿಷನ್ ಅಂತ ಸಿಗುತ್ತೆ. ನೆಕ್ಸ್ಟು ಸ್ಪಾನ್ಸರ್ಶಿಪ್ ಅಥವಾ ಬ್ರಾಂಡ್ ಪ್ರಮೋಷನ್ ಅಂತ. ಸ್ಪಾನ್ಸರ್ಶಿಪ್ ಅಂದರೆ, ಯೂಟ್ಯೂಬ್ ಚಾನಲ್ ಗ್ರೋ ಆದಮೇಲೆ ಕಂಪ್ನಿ ಯೂಟ್ಯೂಬರ್ನ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಪ್ರಾಡಕ್ಟ್ನ ಪ್ರಮೋಟ್ ಮಾಡಿ ನಾವು ನಿಮಗೆ ಇಷ್ಟು ಅಮೌಂಟ್ ಕೊಡ್ತೀವಿ ಅಂತ ಮಾತಾಡ್ಕೋತಾರೆ. ಯೂಟ್ಯೂಬರು ಅವರ ಪ್ರಾಡಕ್ಟ್ನ ಪ್ರಮೋಟ್ ಮಾಡಿ ಇಷ್ಟು ಅಮೌಂಟು ಅಂತ ಮಾತಾಡ್ಕೊಂಡಿರ್ತಾರಲ್ಲ, ಅಷ್ಟು ಅಮೌಂಟ್ನ ಕಂಪ್ನಿ ಯೂಟ್ಯೂಬರ್ಗೆ ಕೊಡ್ತಾರೆ. ನೆಕ್ಸ್ಟು ಓನ್ ಪ್ರಾಡಕ್ಟ್ನ ಸೇಲ್ ಮಾಡೋದು. ಅಂದರೆ ಯೂಟ್ಯೂಬರು ಅವರ ಓನ್ ಪ್ರಾಡಕ್ಟ್ನ ಯೂಟ್ಯೂಬ್ನಲ್ಲಿ ವಿಡಿಯೋ ಮಾಡಿ ಅವರ ಫೋನ್ ನಂಬರ್ ಹಾಕಿ ಆ ಪ್ರಾಡಕ್ಟ್ ಬೇಕು ಅಂದರೆ ಈ ಫೋನ್ ನಂಬರ್ಗೆ ಕಾಲ್ ಮಾಡಿ ಬೈ ಮಾಡ್ಬೋದು ಅಂತ ಅವರ ಪ್ರಾಡಕ್ಟ್ನ ಅವರು ಈ ರೀತಿ ಸೇಲ್ ಮಾಡ್ಬೋದು ಆನ್ಲೈನಲ್ಲಿ. ಯೂಟ್ಯೂಬ್ನಲ್ಲಿ ಅರ್ನಿಂಗ್ ಮಾಡೋಕ್ಕೆ ಒಳ್ಳೆ ಕಂಟೆಂಟ್ ಇರೋ ವೀಡಿಯೋಸ್ನ ಅಪ್ಲೋಡ್ ಮಾಡಬೇಕು. ಆಮೇಲೆ ಕನ್ಸಿಸ್ಟೆನ್ಸಿ ಇರಬೇಕು, ಪೇಷನ್ಸ್ ಇರಬೇಕು. ಇದಾದಮೇಲೆ ಆ ಚಾನಲು ಗ್ರೋ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ವಿಡಿಯೋದಲ್ಲಿ ನನಗೆ ಗೊತ್ತಿರೋಷ್ಟು ಮಾಹಿತಿನ ಹೇಳಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಇದೇ ರೀತಿಯ ಯೂಸ್ಫುಲ್ ವಿಡಿಯೋನ ನಾನು ಅಪ್ಲೋಡ್ ಮಾಡಿದಾಗ ನೀವು ನೋಡಬೇಕು ಅಂದರೆ ಈ ವಿಡಿಯೋ ಕೆಳಗಡೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಕ್ಲಿಕ್ ಮಾಡಿ. ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ.